ಸಿಂಪಲ್ ಪ್ರಶ್ನೆ, ಯುದ್ಧ ಆರಂಭಿಸುವುದಕ್ಕೆ ಟ್ರಂಪ್ ಕೊಟ್ಟ ಕಾರಣ ಏನು? ಮಾರ್ಚ್ 28ರಂದು ಇರಾನಿನ ಮೇಲೆ ದಾಳಿ ನಡೆಸುವ ಮೊದಲು ಟ್ರಂಪ್ ಹೇಳಿದ್ದೇನು? ಇರಾನಿನಲ್ಲಿ ರಿಜಿಮ್ ಚೇಂಜ್ ಮಾಡೋದೇ ನಮ್ಮ ಉದ್ದೇಶ ಎಂದು ಅವರು ಹೇಳಿದರು. ಇರಾನಿನ ಆಡಳಿತವನ್ನು ಬದಲಾಯಿಸುವುದು ನಮ್ಮ ಗುರಿ ಎಂದು ಅವರು ಹೇಳಿದರು. ಈಗ ಯುದ್ಧ ಪ್ರಾರಂಭವಾಗಿ 38 ದಿನಗಳಾಗಿವೆ. ಈಗ ಅವರು ಹೇಳ್ತಾ ಇರೋದೇನು? ಹುರ್ಮುಜ್ ಜಲಸಂಧಿಯನ್ನು ಸಂಚಾರಕ್ಕೆ ಮುಕ್ತಗೊಳಿಸದಿದ್ದರೆ ಇರಾನನ್ನು ನಾಶ ಮಾಡ್ತೇನೆ ಎಂದು ಅವರು ಹೇಳ್ತಾ ಇದ್ದಾರೆ. ಮಾರ್ಚ್ 28ರಂದು ಇರಾನಿನ ಮೇಲೆ ಬಾಂಬ್ ದಾಳಿ ನಡೆಸೋದಕ್ಕೆ ಇರಾನಿನ ಆಡಳಿತವನ್ನು ಬದಲಾಯಿಸುವುದೇ ಕಾರಣ ಆಗಿತ್ತು. ಅದಾಗಿ 38 ದಿನಗಳ ಬಳಿಕ ಈಗ ಹುರ್ಮುಜ್ ಜಲಸಂಧಿಯನ್ನು ಇರಾನಿನ ಕೈಯಿಂದ ಬಿಡಿಸುವುದೇ ಯುದ್ಧಕ್ಕೆ ಕಾರಣವಾಗಿದೆ. ಹಾಗಿದ್ರೆ ಮೋಸಗಾರ ಯಾರು? ಈ ಯುದ್ಧ ನಿಜಕ್ಕೂ ನಡೀತಾ ಇರೋದು ಯಾಕೆ? ಈ ಪ್ರಶ್ನೆಯನ್ನು ನಾನು ಕೇಳ್ತಾ ಇಲ್ಲ, ಅಮೆರಿಕದ ಪಾರ್ಲಿಮೆಂಟ್ ಸದಸ್ಯರೇ ಈ ಪ್ರಶ್ನೆ ಕೇಳ್ತಾ ಇದ್ದಾರೆ. Here's the problem. The strait was open before the war began. We are now seeking to solve a problem that we created. This is insanity. $2 billion is a lot of money. That's the minimum amount of money that is being spent every single day on this war. There are over a dozen families who are burying their loved ones in the United States, and there may be dozens more if this war continues. Prices are skyrocketing, not just in America, but all across. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಟ್ರಂಪ್ ತನ್ನ ತಿಕ್ಕಲು ವರ್ತನೆಯಿಂದ ಎಲ್ಲೆಡೆ ಅಪಹಾಸ್ಯಕ್ಕೆ ಒಳಗಾಗ್ತಾ ಇದ್ರೆ, ಇನ್ನೊಂದು ಕಡೆ ಇರಾನಿನ ಸೇನಾ ವಕ್ತಾರ ತನ್ನ ಗಾಂಭೀರ್ಯ ಮತ್ತು ಘನತೆಯ ಮಾತುಗಳಿಗಾಗಿ ಎಲ್ಲೆಡೆ ಶ್ಲಾಘನೆಗೆ ಒಳಗಾಗ್ತಾ ಇದ್ದಾರೆ. ಇರಾನ್ ಸೋಲುತ್ತೋ ಗೆಲ್ಲುತ್ತೋ, ಆದರೆ ಈ ಸೇನಾ ವಕ್ತಾರನನ್ನು ಮಾತ್ರ ಜಗತ್ತು ಮರೆಯಲಾರದು ಎಂದು ಸೋಷಿಯಲ್ ಮೀಡಿಯಾ ಹೇಳ್ತಾ ಇದೆ. ಟ್ರಂಪ್ ಅವರ ಪ್ರತಿ ಮಾತಿಗೂ ಖಡಕ್ ಎದಿರೇಟು ಕೊಡುವ ಈ ಜುಲ್ಫಿಕಾರ್ ಎಲ್ಲರಿಗೂ ಇಷ್ಟವಾಗ್ತಾ ಇದ್ದಾರೆ. ಮುಖದಲ್ಲಿ ಸೇನಾ ಗಾಂಭೀರ್ಯ, ಗತ್ತು ಖಡಕ್ ನೋಟದ ಈ ವಕ್ತಾರ ಟ್ರಂಪ್ ಹೇಳಿಕೆಗೆ ನೀಡ್ತಾ ಇರುವ ಪ್ರತಿ ಹೇಳಿಕೆ ಮತ್ತು ಎದೆಗಾರಿಕೆ ಎಲ್ಲೆಡೆ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಸೋತ ಯುದ್ಧವನ್ನು ಗೆದ್ದಿದ್ದೇನೆ ಎಂದು ಟ್ರಂಪ್ ಹೇಳ್ತಾ ಇದ್ದಾರೆ. ನಾವು ಯಾರ ಜೊತೆಗೂ ಮಾತಾಡ್ತಾ ಇಲ್ಲ, ಅವರು ಅವರ ಜೊತೆಗೆ ಮಾತಾಡ್ತಾ ಇರಬೇಕು ಎಂದು ಈ ವಕ್ತಾರ ಹೇಳಿದ್ದಕ್ಕೆ ಮತ್ತು ಅವರ ಧೈರ್ಯಕ್ಕೆ ಸೋಷಿಯಲ್ ಮೀಡಿಯಾ ಫಿದಾ ಆಗಿದೆ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್. قدرت راهبردی که از آن دم میزدید تبدیل به شکست راهبردی شده. مدعی ابرقدرتی دنیا اگر میتوانست از این مخمسه رها شود تا حالا شده بود. اسم شکستتان را توافق نگذارید. دوران وعده هایتان به سر رسیده. امروز در جهان دو جبهه وجود دارد، حق و باطل، و هر حق طلب آزاده‌ای تحت تأثیر امواج رسانه‌ای شما اغوا نمی شود. سطح خود درگیری هایتان به مرحله مذاکره خودتان با خودتان رسیده؟ نه خبری از سرمایه گذاری هایتان در منطقه خواهد بود و نه قیمت سابق انرژی و نفت را خواهید. ಹುರ್ಮುಜ್ ಜಲಸಂಧಿಯನ್ನು ಏಪ್ರಿಲ್ 7ರ ಮೊದಲು ಸಂಚಾರಕ್ಕೆ ಮುಕ್ತಗೊಳಿಸದಿದ್ದರೆ ಇರಾನನ್ನು ನಾಶ ಮಾಡ್ತೇನೆ ಎಂದು ಹೇಳಿದ ಟ್ರಂಪ್ ಇದೀಗ 45 ದಿನಗಳ ಕದನ ವಿರಾಮಕ್ಕೆ ಮುಂದೆ ಬಂದಿದ್ದಾರೆ. 2 ಹಂತಗಳಲ್ಲಿ ಕದನ ವಿರಾಮವನ್ನು ಏರ್ಪಡಿಸುವ ಪ್ರಸ್ತಾಪವನ್ನು ಮುಂದಿಟ್ಟಿದ್ದಾರೆ. ಮೊದಲ ಹಂತದ ಪ್ರಕಾರ 45 ದಿನಗಳ ಕದನ ವಿರಾಮವನ್ನು ಏರ್ಪಡಿಸುವುದು. ಈ 45 ದಿನಗಳಲ್ಲಿ ಯುದ್ಧವನ್ನು ನಿಲ್ಲಿಸಲು ಎರಡೂ ಪಕ್ಷಗಳು ಸ್ಪಷ್ಟವಾದ ಒಪ್ಪಂದಕ್ಕಾಗಿ ಪ್ರಯತ್ನವನ್ನು ನಡೆಸಬೇಕು. 2ನೇ ಹಂತದಲ್ಲಿ ಯುದ್ಧವನ್ನು ಪೂರ್ಣವಾಗಿ ಸ್ಥಗಿತಗೊಳಿಸುವ ಬಗ್ಗೆ ಒಪ್ಪಂದ ಏರ್ಪಡಬೇಕು. ಈ ಬಗ್ಗೆ ಡೊನಾಲ್ಡ್ ಟ್ರಂಪ್ ಅವರ ವಿಶೇಷ ಪ್ರತಿನಿಧಿ ಸ್ಟೀವ್ ವಿಟ್ಕೋಫ್ ಮತ್ತು ಇರಾನಿನ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಕ್ಚಿ ತಿಳುವಳಿಕೆಯ ಪತ್ರಗಳನ್ನು ಪರಸ್ಪರ ಹಸ್ತಾಂತರಿಸಿಕೊಂಡಿದ್ದಾರೆ ಎಂದು ವರದಿಯಾಗಿದೆ. ಈ ಮಾತುಕತೆಗೆ ಪಾಕಿಸ್ತಾನ, ಈಜಿಪ್ಟ್ ಮತ್ತು ತುರ್ಕಿ ಮಧ್ಯಸ್ಥಿಕೆತೆಯನ್ನು ವಹಿಸಿದೆ ಎಂದು ಹೇಳಲಾಗ್ತಾ ಇದೆ. ಹುರ್ಮುಜ್ ಜಲಸಂಧಿಯನ್ನು ಸಂಚಾರಕ್ಕೆ ತೆರೆಯುವುದು ಮತ್ತು ತನ್ನಲ್ಲಿರುವ ಯುರೇನಿಯಂ ಅನ್ನು ಒಪ್ಪಿಸುವುದು ಅಮೆರಿಕದ ಪ್ರಮುಖ 2 ಷರತ್ತುಗಳಾಗಿವೆ ಎಂದು ಹೇಳಲಾಗ್ತಾ ಇದೆ. ಅಂತೂ ಅಮೆರಿಕಕ್ಕೆ ಯುದ್ಧ ಸಾಕಾಗಿದೆ. ಟ್ರಂಪ್ ಅವರ ವಿಚಿತ್ರ ನಡವಳಿಕೆಯನ್ನು ಅಮೆರಿಕನ್ನರು ರಾಷ್ಟ್ರೀಯ ಅವಮಾನವಾಗಿ ಕಾಣತೊಡಗಿದ್ದಾರೆ. ಟ್ರಂಪ್ಗೆ ಕೂಡ ಒತ್ತಡ ಸಾಕಾಗಿದೆ. ಅವರು ಒತ್ತಡದಿಂದ ಮುಕ್ತವಾಗಿಲ್ಲ. ಇರಾನಿನಲ್ಲಿ ಆಡಳಿತ ಬದಲಾವಣೆಯನ್ನು ಮಾಡಲು ಹೊರಟ ಅವರು ಅಂತಿಮವಾಗಿ ತನ್ನದೇ ಆಡಳಿತದಲ್ಲಿ ಸರಣಿ ಬದಲಾವಣೆಯನ್ನು ಮಾಡುವ ಹಂತಕ್ಕೆ ತಲುಪಿರುವುದು ಕೂಡ ವ್ಯಾಪಕ ಟ್ರೋಲ್ಗೆ ಒಳಗಾಗ್ತಾ ಇದೆ. ಆಡಳಿತ ಬದಲು ಆಗಬೇಕಾದದ್ದು ಇರಾನಿನಲ್ಲ, ಅಮೆರಿಕದಲ್ಲಿ ಎಂಬ ಕೂಗು ಕೂಡ ವ್ಯಾಪಕವಾಗಿದೆ.
ಅಮೆರಿಕದಂತಹ ಬಲಿಷ್ಠ ದೇಶದ ಮುಂದೆ ಮತ್ತು ತನ್ನ ಸುತ್ತಮುತ್ತಲಿನ ಎಲ್ಲ ರಾಷ್ಟ್ರಗಳು ಅಮೆರಿಕಕ್ಕೆ ನೆಲೆಯೊದಗಿಸಿ ತನ್ನ ಮೇಲೆ ಮುಗಿಬೀಳಲು ಅವಕಾಶವಾಗುವಂಥ ವಾತಾವರಣ ಇದ್ದು ಇರಾನ್ ತಲೆ ಎತ್ತಿ ನಿಂತಿರುವುದು ಮತ್ತು ಸಡ್ಡು ಹೊಡೆಯುತ್ತಾ ಇರುವುದು ಜಾಗತಿಕವಾಗಿಯೇ ಅಚ್ಚರಿಗೆ ಕಾರಣವಾಗಿದೆ. 38 ದಿನಗಳಾದರೂ ಇರಾನ್ ತಲೆಬಾಗ್ತಾ ಇಲ್ಲ. ಅದರ ಸೇನಾ ವಕ್ತಾರನ ಹೇಳಿಕೆ ಮತ್ತು ಗಾಂಭೀರ್ಯವನ್ನು ನೋಡಿ ಇರಾನಿನ ಪ್ರತಿ ಹೋರಾಟಕ್ಕೆ ಜಗತ್ತು ತಲೆಬಾಗುವಂತಾಗಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.